ನನ್ನನ್ನು ಮೋದಿಜಿಯವರಲ್ಲಿ ಬಂದು ಟಿಕೆಟ್ ಕೊಟ್ಟು ನನ್ನ ಕೈ ಹಿಡಿದು ನನಗೆ ಓಟ್ ಹಾಕಬೇಕು ಅಂತ ಹೇಳಿ ಮಹಾರಾಜ ಗ್ರೌಂಡಿಂದ ಒಂದು ಕರೆನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ರು. ಕೊಡಗು ಮೈಸೂರಿನ ಜನ ಕೈ ಹಿಡಿದ್ರು. ಒಂದು ವೇಳೆ ಇದಾಗಲೇ ಇಲ್ಲ ಅಂತಂದರೆ ಪ್ರತಾಪ್ ಸಿಂಹ ಇಷ್ಟು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಜನ ಗೊತ್ತೇ ಆಗ್ತಿರಲಿಲ್ಲ. ಹಾಗಾಗಿ ಅವಕಾಶ ಕೊಟ್ಟಿರೋರು ಮೋದಿಜಿ. ಈ ಸರಿನೂ ಅದರ ನಂತರನೂ ಕೂಡ ಅವಕಾಶವನ್ನು ಕೊಟ್ಟರು. 10 ವರ್ಷಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಬಹುಶಃ ಈ ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಏನೂ ಇಲ್ಲ. ಪಕ್ಷ ಟಿಕೆಟನ್ನು ಕೊಡ್ಬೋದು, ಕೊಡದಲ್ಲೇನೂ ಇರ್ಬೋದು. ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದ್ದೆ ಮೊದಲು, ನಾನು ಇದೇ ಕಡೆ ಚುನಾವಣೆ ಮಾಡೋಂಥದ್ದು ಅಂತ ಹೇಳಿದ್ದೆ. ನಾನು ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. 5 ವರ್ಷದ ನಂತರ ನನಗೇನು ಕೆಲಸ ಮಾಡೋಕ್ಕೇನು ಉಳಿಸಿರಲ್ಲ. ಅಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ನಾನು ನಂತರನೇ ಯಾರನ್ನೋ ಯಂಗ್ಸ್ಟರ್ಸನ್ನು ಬೆಳೆಸಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾನು ಖಂಡಿತ ಒಂದು ಅವಕಾಶವನ್ನು ಕೊಟ್ಟರೆ ಇನ್ನೊಂದು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಂಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ಕೂಡ ಹೇಳಿದ್ದೆ. ಒಂದು ವೇಳೆ ಅವಕಾಶ ಆಗಲಿಲ್ಲ ಅಂದ್ರೂ ಕೂಡ ನಾನು ಎಲ್ಲರೂ ಕೇಳೋಂಥದ್ದು ಇಷ್ಟೇ, ದೇಶಕ್ಕೆ ಮೋದಿಜಿ ಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ BJPಗೆ ಯಾರಿಗೇ ಟಿಕೆಟ್ ಕೊಟ್ಟರು, ಅದು ಮಹಾರಾಜರಿಗೆ ಕೊಟ್ಟರು, ನೀವು ಆಶೀರ್ವಾದವನ್ನು ಮಾಡಿ. ನಾನು ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಯಾರಿಗೇ ಟಿಕೆಟ್ ಕೊಟ್ಟರು ನೀವು ಕಳಿಸ್ಕೊಡಿ BJP ಕ್ಯಾಂಡಿಡೇಟನ್ನು. ನಂದೇನು ವಿಷನ್ ಇದೆ, ನಾನು ಎಲ್ಲ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನಾನು ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಮೈಸೂರು ಕೊಡಗಲ್ಲಿ ನಾನೇನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತೇಳಿ ನಿಮಗೆ ಖಂಡಿತವಾಗಿಯೂ ಖಚಿತವಾಗಿ ನಾನು ಭರವಸೆನ ಕೊಡ್ತೀನಿ.